ಇದರೊಂದಿಗೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವರುಣರಾಯ ಅವಾಂತರವನ್ನು ಸೃಷ್ಟಿ ಮಾಡಿದ್ದಾನೆ. ಮಳೆಯ ಜೊತೆಗೆ ಗಾಳಿಯೂ ಕೂಡ ಸಾಥ್ ಕೊಡ್ತಾ ಇರೋದ್ರಿಂದ ಅವಾಂತರಗಳಾಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹೆವಿ ವೆಹಿಕಲ್ಗಳ ಓಡಾಟಕ್ಕೆ ಇದೀಗ ಬ್ರೇಕ್ ಹಾಕಿದೆ. ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ, ಅವಾಂತರ ಹಲವಾರು. ಕಾಫಿನಾಡಿನ ಹೇಮಾವತಿ ನದಿಗೆ ಬಿದ್ದ ಇನ್ನೊಂದು ಕಾರು. 12,000 ಟನ್ಗೂ ಅಧಿಕ ತೂಕದ ವಾಹನಗಳ ಸಂಚಾರಕ್ಕೆ ನಿರ್ಬಂಧ. ಇಲ್ಲಿ ನೋಡಿ, ಇದು ಮೊನ್ನೆ ಭಾರೀ ಗಾಳಿ ಮಳೆಗೆ ಮೂಡಿಗೆರೆ ತಾಲೂಕಿನ ಬಣಕಲ್ ಸಮೀಪದ ಭಿನ್ನಡಿ ಗ್ರಾಮದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ತಡೆಗೋಡೆ ಹಾರಿ ಹೇಮಾವತಿ ನದಿಗೆ ಬಿದ್ದಿದ್ದ ಸ್ವಿಫ್ಟ್ ಕಾರು. ಇದನ್ನ ನೋಡ್ಬಿಡಿ. ಇದು ಅದೇ ಹೇಮಾವತಿ ನದಿಗೆ ಮೊನ್ನೆ ಬಿದ್ದಿದ್ದಂತಹ ರೀತಿಯಲ್ಲಿಯೇ ನಿನ್ನೆ ಮತ್ತೊಂದು ಆಲ್ಟೋ ಕಾರು ಅದೇ ಶೈಲಿಯಲ್ಲಿಯೇ ಬಿದ್ದಿದೆ. 2 ದಿನವೂ ಕೂಡ ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರೀ ಅಲ್ಲದಿದ್ರೂ ಮಳೆಯಂತೂ ಇದ್ದೇ ಇದೆ. ಆಗಾಗ ಬಿಡುವು ನೀಡಿ ವರುಣದೇವ ತನ್ನ ಪ್ರತಾಪವನ್ನು ಮುಂದುವರಿಸುತ್ತಿದ್ದಾನೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಮಳೆಯಿಂದ ಭೂಮಿಯ ತೇವಾಂಶ ಹೆಚ್ಚಾಗಿ ರಸ್ತೆ, ಬೆಟ್ಟಗುಡ್ಡ ಕುಸಿಯುವ ಪ್ರಕರಣ ಸೇರಿದಂತೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ರಾಜ್ಯ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಯಲ್ಲಿ ಜುಲೈ 5ರಿಂದ 12,000 ಟನ್ಗಿಂತಲೂ ಅಧಿಕ ಭಾರ ಹೊತ್ತ ವಾಹನಗಳಿಗೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಗಾಳಿ ಮಳೆಗೆ ಮೂಡಿಗೆರೆಯಲ್ಲಿ ಕುಸಿದ ಸರ್ಕಾರಿ ಶಾಲಾ ಕಟ್ಟಡ. ಇನ್ನು ಅಪ್ಪಟ ಮಲೆನಾಡು ತಾಲೂಕಾದ ಮೂಡಿಗೆರೆ ತಾಲೂಕಿನ ಗಾಂಧಿಘರ್ ಸಮೀಪದ ಹಾಲೂರು ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಕೊಠಡಿ ಕುಸಿದಿದೆ. ಶಾಲೆಯ ಮೇಲ್ಛಾವಣಿ ಕೂಡ ಕುಸಿದಿದ್ದು ಗೋಡೆಗಳ ಪ್ಲಾಸ್ಟಿಂಗ್ ಕಿತ್ತು ಬಂದಿದೆ. ಶಾಲಾ ಆಡಳಿತ ಮಂಡಳಿ ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳನ್ನ ಬೇರೆ ರೂಮಿನಲ್ಲಿ ಕೂರಿಸಿದ್ದಾರೆ. ಇನ್ನು ಕೊಪ್ಪ ತಾಲೂಕಿನ ಸಿದ್ದರಮಠ ಸಮೀಪದ ಕರಿಗೆರಸಿ ಬಳಿ ವಿದ್ಯುತ್ ಶಾಕ್ನಿಂದ 3 ರಾಸುಗಳು ಸಾವನ್ನಪ್ಪಿವೆ. ಭಾರೀ ಗಾಳಿ ಮಳೆಗೆ 11 ಕೆವಿ ವಿದ್ಯುತ್ ತಂತಿ ಹರಿದು ಬಿದ್ದ ಪರಿಣಾಮ ಮಹೇಶ್ ಎಂಬುವರಿಗೆ ಸೇರಿದ 1 ಹಸು ಹಾಗೂ ರಾಮರಾಜ್ ಎಂಬುವರಿಗೆ ಸೇರಿದಂತಹ 2 ಹಸುಗಳು ಸಾವನ್ನಪ್ಪಿವೆ. ಮಲೆನಾಡಿನಾದ್ಯಂತ ಅತ್ತ ಜೋರು ಮಳೆಯೂ ಅಲ್ಲ, ಇತ್ತ ಸಾಧಾರಣ ಮಳೆಯೂ ಅಲ್ಲದಂತಹ ಮಳೆ ಸುರಿತಾ ಇದ್ದು ಜನಜೀವನ ಹೈರಾಣಾಗಿದೆ. ಒಟ್ಟಾರೆ ಕಾಫಿನಾಡು ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಕೊಂಚ ಕಡಿಮೆಯಾಗಿದ್ರೂ ಮಳೆಯಂತೂ ಇದ್ದೇ ಇದೆ. ಗಾಳಿಯ ವೇಗವನ್ನ ಕೇಳೋದೇ ಬೇಡ. ಮಳೆಗೆ ಹೆದರದ ಮಲೆನಾಡಿಗರು ಬೀಸ್ತಾ ಇರುವ ರಣಗಾಳಿಗೆ ಬೆದರುತ್ತಾ ಇದ್ದಾರೆ. ಆದರೆ ಮಳೆಯ ಪ್ರಮಾಣ ಧಾರಾಕಾರವಾಗಿಲ್ಲದಿದ್ದರೆ ಭೂಮಿ ತಂಪಾಗಿ ನದಿಗೆ ನೀರಾಗುವಷ್ಟಂತೂ ಇದ್ದೇ ಇದೆ. ಮಲೆನಾಡಿನ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಿದ್ದು ಸದ್ದಿಲ್ಲದೆ ತುಂಗಾ, ಭದ್ರಾ, ಹೇಮಾವತಿ ನದಿಯ ಒಡಲು ತುಂಬುತ್ತಾ ಇರೋದೇ ಸಂತೋಷ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.